ಹಲೋ ಸ್ಟೂಡೆಂಟ್ಸ್ ಆ್ಯಂಡ್ ವೆಲ್ಕಮ್ ಟು ಫಿಸಿಕ್ಸ್ ಪೆಪ್ ಟಾಕ್. ನೀವು ಆಲ್ರೆಡಿ ತಮ್ನೇಲಲ್ಲಿ ನೋಡಿದ್ದೀರಾ. ಸೊ ಮ್ಯಾಥಮೆಟಿಕ್ಸ್ ಬ್ಲೂ ಪ್ರಿಂಟನ್ನು ನಾನಿಲ್ಲಿ ಅನಲೈಸ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಈ ವಿಡಿಯೋನ ಸೇವ್ ಮಾಡಿ ಇಟ್ಕೊಳ್ಳೋದನ್ನು ಮರಿಬಿಡಿ ಮಕ್ಕಳೇ. ಯಾಕೆಂದರೆ ಈ ವರ್ಷದ ಫೈನಲ್ ಎಕ್ಸಾಮ್ಗೆ ಇವತ್ತು ನಾನು ಎಷ್ಟು ಡಿಸ್ಕಸ್ ಮಾಡ್ತೀನಲ್ಲ ಇಷ್ಟು ಓದಿದ್ರೆ ಯು ಕ್ಯಾನ್ ಈಸಿಲಿ ಸ್ಕೋರ್ 75+ ಔಟ್ ಆಫ್ 80 ಇನ್ ಮ್ಯಾಥಮೆಟಿಕ್ಸ್. ಇದು ಆಕ್ಚುಲಿ ಚೆನ್ನಾಗಿರೋದು. ಸೊ ಮ್ಯಾಥಮೆಟಿಕ್ಸಲ್ಲಿ ಟೋಟಲು 13 ಚಾಪ್ಟರ್ ಇದೆ. ನಾನು ನಿಮಗೆ ಸ್ಟ್ರಾಟಜಿಕ್ಕಾಗಿ 7 ಚಾಪ್ಟರ್ಸ್ನ ಮಾತ್ರ ಕಂಪ್ಲೀಟಾಗಿ ಓದಿ ಉಳಿದಿರೋ ಚಾಪ್ಟ್ರಲ್ಲಿ ಏನು ಓದಬೇಕು ಅಂತಲೂ ಹೇಳ್ತೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ. ಮತ್ತು ಕಮೆಂಟ್ ಸೆಕ್ಷನಲ್ಲಿ ನಿಮಗೆ ಯಾವ ತರಹದ ವಿಡಿಯೋ ನಮ್ಮ ಕಡೆಯಿಂದ ಬೇಕು ಅಂತ ಹೇಳಿ ಆ ಥರದ ವಿಡಿಯೋನ ನಾನು 100% ಮಾಡ್ತೀನಿ ಮಕ್ಕಳೇ. ನಿಮಗೆ ಸ್ಕೋರಿಂಗ್ ಆಗಲೇಬೇಕು, ಅದು ನನ್ನ ಗ್ಯಾರಂಟಿ. ಓಕೆ. ಸೊ ಮ್ಯಾಥಮೆಟಿಕ್ಸಲ್ಲಿ ನಿಮಗೆ ಗೊತ್ತು, ಮ್ಯಾಥಮೆಟಿಕ್ಸಲ್ಲಿ ಮೇಯ್ನ್ ಏನು ಡಿಸ್ಕಸ್ ಮಾಡೋದು ಬೇಡ. ಫಸ್ಟ್ ಪಾರ್ಟ್ ಎಲಿ MCQs ಪ್ಲಸ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಇರುತ್ತೆ. 20 ಮಾರ್ಕ್ಸ್ ಕಾಂಟ್ರಿಬ್ಯೂಷನು. 2 ಮಾರ್ಕ್ಸ್ದು ಯು ಹ್ಯಾವ್ 9 ಕ್ವಶನ್ಸ್ ಇರುತ್ತೆ. ಯು ಹ್ಯಾವ್ ಟು ಆನ್ಸರ್ ಎನಿ 6. ಆ್ಯಂಡ್ 3 ಮಾರ್ಕ್ಸ್ದು 9 ಕ್ವಶನ್ಸ್ ಇರುತ್ತೆ. ಯು ಹ್ಯಾವ್ ಟು ಆನ್ಸರ್ ಎನಿ 6. 5 ಮಾರ್ಕ್ಸ್ದು 7 ಕ್ವಶನ್ಸ್ ಇರುತ್ತೆ. ಯು ಹ್ಯಾವ್ ಟು ಆನ್ಸರ್ ಎನಿ 4. ಆ್ಯಂಡ್ 6+4 2+2 ಇರುತ್ತೆ. 2 ಕ್ವಶನ್ಸ್ 6 ಮಾರ್ಕ್ಸಿಂದ ಇರುತ್ತೆ, 2 ಕ್ವಶನ್ಸ್ 4 ಮಾರ್ಕ್ಸಿಂದ ಇರುತ್ತೆ. ಸೊ ಟೋಟಲ್ 10 ಮಾರ್ಕ್ಸ್ ಆ ಮೇನಿಂದ ಆಯಿತು. ಸೊ ಫಸ್ಟು ಈಗ ಕ್ಲೀನಾಗಿ ಪೆನ್ನು ಪೇಪರ್ ಇಟ್ಕೊಂಡು ಕೂತ್ಕೊಳ್ಳಿ. ಸೊ ಫಸ್ಟು ಯಾವ ಮೇನಿಂದ ನಾವು ಡಿಸ್ಕಸ್ ಮಾಡೋಣ ಅಂತ ಹೇಳಿದ್ರೆ, ಫಸ್ಟ್ ಯಾವ 7 ಚಾಪ್ಟರ್ನ ಕಂಪ್ಲೀಟಾಗಿ ಓದಬೇಕು ನಾನು. ಸೊ ಮ್ಯಾಟ್ರಿಸಸ್, ಡಿಟರ್ಮಿನೆಂಟ್ಸ್ ಎರಡೂ ತುಂಬ ಈಸಿ ಚಾಪ್ಟ್ರು. 1 ಮಾರ್ಕ್ಸು ಹೋಗೋದೇ ಇಲ್ಲ ಇದರಿಂದ, ಆಯಿತಾ. ಕಂಟಿನ್ಯೂಟಿ, ಡಿಫ್ರೆನ್ಷಿಯಬಿಲಿಟಿ, ಇಂಟಿಗ್ರಲ್ಸ್, ಡಿಫ್ರೆನ್ಷಿಯಲ್ ಈಕ್ವೇಷನ್, ವೆಕ್ಟರ್ ಆಲ್ಜಿಬ್ರಾ, LPP. ಸೊ ನೋಡಿ, 1 2 3 4 5 6 7 ಚಾಪ್ಟರ್ಸ್ ಅಷ್ಟೇ. ಇಷ್ಟು ಓದಿದ್ರೆ ನಿಮಗೆ ಮ್ಯಾಥಮೆಟಿಕ್ಸಲ್ಲಿ 75+ 100% ಬರುತ್ತೆ. ಹೌದಾ ಸರ್? ನನಗೆ ಯಾಕೋ ನಂಬಿಕೆನೇ ಬರ್ತಾ ಇಲ್ಲ ಸರ್ ನಿಮ್ಮ ಮೇಲೆ. ಸೊ ಬ್ಲೂ ಪ್ರಿಂಟನ್ನು ಫಸ್ಟ್ ಆಫ್ ಆಲ್ ಫಾಲೋ ಮಾಡ್ತಾರಾ ಸರ್ ಫೈನಲ್ ಎಕ್ಸಾಮ್ಗೆ ಅಂದರೆ? ಬ್ಲೂ ಪ್ರಿಂಟಿಂದ ನಾವು ತಗೊಳ್ಬೇಕಾಗಿರೋದು ಏನಂದರೆ ಚಾಪ್ಟರ್ದು ವೆಯ್ಟೇಜ್. ಸೊ ಹಾಗಾದರೆ ಯಾವುದೋ ಒಂದು ಚಾಪ್ಟರ್ಗೆ 12 ಮಾರ್ಕ್ ಅಲ್ಲೇ ಅಸೈನ್ ಮಾಡಿದಾರಲ್ಲ, ಈ ಚಾಪ್ಟರ್ಗೆ 12 ಮಾರ್ಕು ಬರೀ MCQs ಕೇಳ್ಬಿಡ್ತಾರ? ಕೇಳೋದಿಲ್ಲ. ಸೊ MCQಸು ಕೇಳಬೇಕು, 2 ಮಾರ್ಕ್ಸು ಕೇಳಿಸ್ಬೇಕು, 3 ಮಾರ್ಕ್ಸು ಕೇಳಬೇಕು, 5 ಮಾರ್ಕು ಕೇಳಲೇಬೇಕು. ಇವ್ರಿಗೆ ಇದನ್ನೆಲ್ಲ ಏನು ಜಾಸ್ತಿ ಫ್ಲಕ್ಚುಯೇಷನ್ ಮಾಡೋಕ್ಕಾಗಲ್ಲ ಕಣ್ರೋ. ನೀವು ಯಾಕೆ ಅಷ್ಟೊಂದು ಟೆನ್ಷನ್ ತಗೋತೀರಾ? ಇದನ್ನು ಫಾಲೋ ಮಾಡಿ 100% ನಿಮಗೆ ಒಳ್ಳೆ ಮಾರ್ಕ್ಸ್ ಬಂದೇ ಬರುತ್ತೆ. ಸೊ ನಾನು ಡಿಸ್ಕಸ್ ಮಾಡ್ತೀನಿ ನೋಡಿ. ಫಸ್ಟು 4 ಮಾರ್ಕ್ಸಿಂದ ನೋಡೋಣ. ಸೊ ಇಷ್ಟೇ ಚಾಪ್ಟರ್ ಓದಿದ್ರೆ 4 ಮಾರ್ಕ್ಸಲ್ಲಿ ನೋಡಿ ನನಗೆ ಡಿಟರ್ಮಿನೆಂಟ್ಸಿಂದನೂ ಬರ್ತಾ ಇದೆ, ಕಂಟಿನ್ಯೂಟಿ ಡಿಫ್ರೆನ್ಷಿಯಬಿಲಿಟಿಯಿಂದನೂ ಬರ್ತಾ ಇದೆ. ಸೊ ಇರೋದೇ 2 ಕ್ವಶನ್, ಒಂದು ಬರೀಬೇಕು. ಸೊ ಯು ಆರ್ ಲೂಸಿಂಗ್ 0 ಮಾರ್ಕ್ಸ್ ಇನ್ ದಿಸ್ ಸೆಕ್ಷನ್. ಸೊ 1 ಮಾರ್ಕ್ಸು ಕಳ್ಕೊತಾನೆ ಇಲ್ಲ ನೀವು ಈ ಮೈನಲ್ಲಿ. ನೆಕ್ಸ್ಟ್ 6 ಮಾರ್ಕ್ಸ್ದು ನೋಡಿ, ಇಂಟಿಗ್ರಲ್ಸಿಂದನೂ ಬರ್ತಾ ಇದೆ, LPPಯಿಂದನೂ ಬರ್ತಾ ಇದೆ. ಸೊ ಈ ಮೈನಲ್ಲೂ ಮಾರ್ಕ್ ಕಳ್ಕೊತಾ ಇಲ್ಲ ನಾವು, 0 ಮಾರ್ಕ್ಸ್ ಹೋಗ್ತಾ ಇರೋದು ನಮಗೆ. ಸೊ ನೆಕ್ಸ್ಟ್ 5 ಮಾರ್ಕ್ ಕ್ವಶನ್ ನೋಡಿ, ಮೆಟ್ರಿಸಸ್ಸಿಂದ ಬರುತ್ತೆ, ಡಿಟರ್ಮಿನೆಂಟ್ಸಿಂದ ಬರುತ್ತೆ, ಕಂಟಿನ್ಯೂಟಿ ಡಿಫ್ರೆನ್ಷಿಯಬಿಲಿಟಿಯಿಂದ ಬರುತ್ತೆ, ಇಂಟಿಗ್ರಲ್ಸಿಂದ ಬರುತ್ತೆ, ಡಿಫ್ರೆನ್ಷಿಯಲ್ ಈಕ್ವೇಷನ್. ಸೊ ಎಷ್ಟು? 1 2 3 4 5 ಕ್ವಶನ್ ನಿಮಗೆ ಬರುತ್ತೆ ಕ್ವಶನ್ ಪೇಪರಲ್ಲಿ. ಯು ಹ್ಯಾವ್ ಟು ಆನ್ಸರ್ ಎನಿ 4. ನಿಮ್ಮ ಹತ್ರ ಒಂದು ಚಾಯ್ಸ್ ಬೇರೆ ಇದೆ. ಸೊ ಯು ಆರ್ ಲೂಸಿಂಗ್ 0 ಮಾರ್ಕ್ಸ್ ಇನ್ ದಿಸ್ ಸೆಕ್ಷನ್. ಸೊ ಫಾರ್ ಸೋ ಗುಡ್. ಸೊ ನೆಕ್ಸ್ಟ್ 3 ಮಾರ್ಕ್ಸ್ ಕ್ವಶನ್ ನೋಡಿ, 1 2 ಓಕೆ 3 4 ಕ್ವಶನ್ಸ್ ಬರ್ತದೆ. ಬಟ್ ಯು ಹ್ಯಾವ್ ಟು ಆನ್ಸರ್ 6 ಅಲ್ವಾ ಇಲ್ಲಿ? ಯು ಹ್ಯಾವ್ ಟು ಆನ್ಸರ್ 6. ಇವಾಗ ಎಷ್ಟು ಮಾರ್ಕ್ಸ್ ಹೋಗ್ತದೆ ನಿಮಗೆ? ಸೊ ಇವಾಗ ನಮಗೆ ಎರಡು ಕ್ವಶನ್ ಮಿಸ್ ಆಗ್ತದೆ. ಸೊ 6 ಮಾರ್ಕ್ಸ್ ವಿ ಆರ್ ಲೂಸಿಂಗ್ 6 ಮಾರ್ಕ್ಸ್. ಓಕೆ, 6 ಮಾರ್ಕ್ಸ್ ಹೊಟ್ಟೋಯ್ತು. ಸೊ ನೆಕ್ಸ್ಟ್ ನೋಡೋಣ. ಸೊ ನೆಕ್ಸ್ಟ್ 2 ಮಾರ್ಕ್ಸ್ ಕ್ವಶನ್ ನೋಡಿ, 1 2 3 4 5 ಕ್ವಶನ್ಸ್ ಬರ್ತದೆ. ಯು ಹ್ಯಾವ್ ಟು ಆನ್ಸರ್ 6. ಸೊ ಇಲ್ಲಿ 2 ಮಾರ್ಕ್ಸ್ ಹೋಗ್ತದೆ. ಓಕೆ, 8 ಮಾರ್ಕ್ ಕಳ್ಕೊಂಡ್ವಿ. ಟೋಟಲ್ ಕ್ವಶನ್ ಪೇಪರಲ್ಲಿ 8 ಮಾರ್ಕ್ ಹೊಟ್ಟೋಯ್ತು ನಮ್ದು ಇವಾಗ. ಓಕೆ, ನೋಡೋಣ ನೆಕ್ಸ್ಟ್ ಏನು ಮಾಡೋಣ ಅಂತ ಹೇಳ್ತೀನಿ. ಸೊ MCQsನ ನೋಡೋಣ. MCQ ಫಿಲ್ ಇನ್ ದ ಬ್ಲ್ಯಾಂಕ್ಸ್. ಸೊ 1 2 2 + 3 is 5 5 + 2 7 7 + 1 8 8 + 3 11 ಮಾರ್ಕ್ಸ್ ಬರ್ತಾ ಇದೆ. ಸೊ ಐ ಆಮ್ ಲೂಸಿಂಗ್ 9 ಮಾರ್ಕ್ಸ್. ಸೊ ಇಡೀ ಕ್ವಶನ್ ಪೇಪರಲ್ಲಿ ನಾನು ಎಷ್ಟು ಮಾರ್ಕ್ಸ್ ಕಳ್ಕೊತಾ ಇದ್ದೀನಿ ಆ್ಯಸ್ ಆಫ್ ನೌ? ಸೊ 9 11 + 6 is 17 ಮಾರ್ಕ್ಸ್. ಸೊ 63 ಮಾರ್ಕ್ಸ್ ಅಷ್ಟೇ ಬರ್ತಾ ಇರೋದು ನನಗೆ ಔಟ್ ಆಫ್ 80. ಓಕೆ, ಇವಾಗ ಏನು ಮಾಡಬೇಕು ಹೇಳ್ತೀನಿ. ಸೊ ಇವಾಗ 2 ಚಾಪ್ಟ್ರಿಂದ ಬರೀ PYQsನ ಕಲ್ತ್ಕೊಳ್ಳೋಣ. ಯಾವ 2 ಚಾಪ್ಟರು? ಸೊ
ಇನ್ವರ್ಸ್ ಟ್ರಿಗ್ನೋಮೆಟ್ರಿ. ಸೊ ಇದರಿಂದ ಓನ್ಲಿ PYQs. ಸೊ ನಾನು ಅದನ್ನೇ ಬರ್ಕೊಡ್ತಾ ಇದ್ದೀನಿ, ಅದಕ್ಕೆ ಮಾರ್ಕ್ ಮಾಡಿ ಬರಿತೀನಿ. ಸೊ ನೀವು ವಿಡಿಯೋ ನೋಡದೇ ಇದ್ದರೆ ನಿಮಗೆ ನಾನು ಏನು ಬರೆದೆ ಇದೇ ಬ್ಲೂ ಪ್ರಿಂಟ್ನ ನಾನು ಕೊಡ್ತೀನಿ ನಿಮಗೆ. ಸೊ ಎಲ್ಲಿ ಸಿಗುತ್ತೆ ಎಲ್ಲ ಹೇಳ್ತೀನಿ ನಾನು ನಿಮಗೆ. ಸೊ ಇದರಿಂದ ಬರೀ PYQ ಓದಬೇಕು. ನೆಕ್ಸ್ಟ್ ನೋಡೋದಾದರೆ ಇದಿದೆ, ಪ್ರಾಬಬಿಲಿಟಿ ಇದೆ, ಪ್ರಾಬಬಿಲಿಟಿ ಬೇಡ. ಸೊ 3 ಡೈಮೆನ್ಷನಲ್ ಈಸ್ ಇದೆ ಅಲ್ಲ, 3 ಡೈಮೆನ್ಷನಲ್ಲೂ ನೀವು ಬರೀ PYQಸ್ನ ಕಲ್ತ್ಕೊಳ್ಳಿ. PYQs. ಸೊ ಇವಾಗ ಇಷ್ಟು ಕಲ್ತ್ಕೊಂಡ್ವಲ್ಲ, ಇವಾಗ ಏನು ಡಿಫ್ರೆನ್ಸ್ ಆಯಿತು ನಮಗೆ? ಇದೆರಡು ಚಾಪ್ಟರ್ದ ಬರೀ PYQs ಮಾತ್ರ, ಫುಲ್ ಚಾಪ್ಟರ್ ಓದ್ತಾ ಇಲ್ಲ ನಾನು. ಇವಾಗ ನೋಡಿ 3 ಮಾರ್ಕ್ಸಲ್ಲಿ 2ರಲ್ಲಿ 2 ಬರೀಬೇಕು, ಬೇರೆ ಆಪ್ಷನ್ ಇಲ್ಲ. ಸೊ ನಮಗೆ ಈ ಮೇಯ್ನಲ್ಲಿ 0 ಮಾರ್ಕ್ಸ್ ಹೋಗುತ್ತೆ ಇವಾಗ. ಸೊ ಐ ಆಮ್ ಲೂಸಿಂಗ್ 0 ಮಾರ್ಕ್ಸ್. 6 ಮಾರ್ಕ್ ಎಕ್ಸ್ಟ್ರಾ ಆಯಿತು. 6 ಮಾರ್ಕಲ್ಲಿ ಎಕ್ಸ್ಟ್ರಾ ಆಯಿತು ಅಂದರೆ 63 ಇದ್ದಿದ್ದು ಇವಾಗ 69 ಮಾರ್ಕ್ಸ್ ಆಗೋಯ್ತು. ಸೊ ಆ್ಯಂಡ್ 2 ಮಾರ್ಕ್ಸ್ ಕ್ವಶನಲ್ಲಿ ನಾನು ಇವಾಗ 2 ಕ್ವಶನ್ ನನಗೆ ಎಕ್ಸ್ಟ್ರಾ ಬರ್ತದೆ, ಬರಿಬೇಕಾಗಿರೋದು ಒಂದಲ್ಲ. ಯು ಆರ್ ಲೂಸಿಂಗ್ 0 ಮಾರ್ಕ್ಸ್ ಇನ್ ದಿಸ್ ಮೇನ್ ಆಲ್ಸೋ. ಸೊ 63 ಇದ್ದಿದ್ದು 71 ಆಗೋಯ್ತು. ವಾವ್, ಸೂಪರ್. ಇವಾಗ ನೆಕ್ಸ್ಟ್ MCQಸಲ್ಲಿ 1, 2 MCQ ಅಂದರು 7 ಮಾರ್ಕ್. ಟೋಟಲ್ ಲೂಸಿಂಗ್ ಇವಾಗ 7 ಮಾರ್ಕ್ಸ್. ಸೊ ಮತ್ತೆ ಇವಾಗ 73 ಆಯಿತು. ಜಸ್ಟ್ ಬೈ ಸ್ಟಡಿಂಗ್ ಬೈ ಓನ್ಲಿ PYQs ಆಫ್ 2 ಚಾಪ್ಟರ್ ಯು ಆರ್ ಸ್ಕೋರಿಂಗ್ 73 ಔಟ್ ಆಫ್ 80. ಓಕೆ, ಇವಾಗ ನಾವು 73 ಎಲ್ಲ ತಗೊಳ್ಳೋದಕ್ಕಲ್ಲ ಅಲ್ವಾ ಓದ್ತಾ ಇರೋದು, ಔಟ್ ಆಫ್ 80 ತಾನೇ ಇರೋದು. ನಾನು 80 ಔಟ್ ಆಫ್ 80 ತಗೋಬೇಕು. 80 ಔಟ್ ಆಫ್ 80 ನೀವೆಲ್ಲರೂ ತಗೋಬೇಕು. ಸೊ ಇವಾಗ ಏನು ಮಾಡೋಣ, ಓನ್ಲಿ MCQs. ಯಾವ ಚಾಪ್ಟರ್ ಮೇನ್ ಫೋಕಸ್ ಮಾಡಬೇಕು ಓನ್ಲಿ MCQಸ್ಗೆ ಅಂದರೆ ಅಪ್ಲಿಕೇಶನ್ ಆಫ್ ಡಿರೈವೇಟಿವ್ MCQs ಆ್ಯಂಡ್ ಪ್ರಾಬಬಿಲಿಟಿ MCQs. ಇದು ಎರಡರಲ್ಲೂ 3 ಕ್ವಶನ್ ಬರುತ್ತೆ. ಇದರಲ್ಲೇನು MCQಲಿ ಅಪ್ಲಿಕೇಶನ್ ಆಫ್ ಡಿರೈವೇಟಿವಲ್ಲಿ ಕಾಂಪ್ಲಿಕೇಟೆಡ್ ಕೇಳೋಕ್ಕಾಗ್ಬಿಡುತ್ತಾ? ಇರೋದೇ 3 ಟಾಪಿಕ್ ಅದರಲ್ಲಿ, ಆಯಿತಾ? ರೇಟ್ ಆಫ್ ಚೇಂಜ್ ಆಫ್ ಕ್ವಾಂಟಿಟೀಸು, ಸೊ ಇನ್ಕ್ರೀಸಿಂಗ್ ಡಿಕ್ರೀಸಿಂಗ್ ಫಂಕ್ಷನ್ನು, ಮ್ಯಾಕ್ಸಿಮಮ್ ಮಿನಿಮಮ್. ಕೇಳ್ತಾ ಇರೋದು MCQಸು ಅಥವಾ ಫಿಲ್ ಇನ್ ದ ಬ್ಲ್ಯಾಂಕ್ಸ್. ಫಿಲ್ ಇನ್ ದ ಬ್ಲ್ಯಾಂಕ್ಸಲ್ಲಿ ನಿಮಗೆ ಗೊತ್ತಿರೋದೇ 3 ಚಾಪ್ಟ್ರಿಂದ ಬಂದರೆ ಇನ್ನು 2 ಆಪ್ಷನಲ್ಲಿ ಇದಕ್ಕೆ ಮ್ಯಾಚ್ ಮಾಡಿ ಬರೆಯೋಕ್ಕೆ ಬರಲ್ವಾ? 100% ಬರುತ್ತೆ. ಆ್ಯಂಡ್ ಇದರಿಂದನೂ ಅಷ್ಟೇ, ಫಿಲ್ ಇನ್ ದ ಬ್ಲ್ಯಾಂಕ್ಸು ಮ್ಯಾಚ್ ಮಾಡಿ ಬರೆಯೋಕ್ಕೆ ಬರಲ್ವಾ? ಖಂಡಿತ ಬರುತ್ತೆ ಕಣ್ರು. ಸೊ ಇದರಲ್ಲಿ ಬರೀ MCQ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಓದ್ಕೊಂಡ್ರೆ ಇದೆರಡು ಚಾಪ್ಟ್ರಲ್ಲಿ 6 ಮಾರ್ಕು. 6 ಅಂದರೆ ನಮಗೆ ಇಲ್ಲಿ ಹೋಗ್ತಾ ಇರೋದಿಷ್ಟು ಇವಾಗ ಜಸ್ಟ್ 1 ಮಾರ್ಕ್ ವಿ ಆರ್ ಲೂಸಿಂಗ್. ಸೊ 79 ಆಗೋಯ್ತು ಮಕ್ಕಳೇ. ಸೊ 7 ಚಾಪ್ಟ್ರ್ ಫುಲ್ ಓದ್ತಾ ಇದ್ದೀನಿ, ಜೊತೆಗೆ 2 ಚಾಪ್ಟ್ರು ಬರೀ PYQs ಓದ್ತಾ ಇದ್ದೀನಿ, ಆ್ಯಂಡ್ 2 ಚಾಪ್ಟ್ರು ಬರೀ MCQಸ್ನ ರೆಡಿ ಆಗ್ತಾ ಇದ್ದೀನಿ. ಐ ಆಮ್ ಸ್ಕೋರಿಂಗ್ ಟೋಟಲಿ 79 ಔಟ್ ಆಫ್ 80. ಇದೊಂದೇ ಕಡ್ಲ ಈ ಕಾಗದಕ್ಕೆ ಒಳ್ಳೆ ವಿಷಯ ಅಂತ ನೀನ್ ಹೇಳಿದ್ದು. ಇನ್ನು ವಿಷಯ ಐತೆ ಬರ್ಕೊಳ್ಳೋಣ. ಹೇಳಪ್ಪ. ಸೊ ಇಷ್ಟು ಸಿಂಪಲ್ಲಾಗಿ ಇನ್ಯಾವ ಸಬ್ಜೆಕ್ಟಲ್ಲೂ ಇದು ಫಿಸಿಕ್ಸ್ಗಿಂತ ಈಸಿ ಇದೆ ಮ್ಯಾಥಮೆಟಿಕ್ಸ್ ಕಂಪ್ಯಾರಿಟಿವ್ಲಿ. ಮ್ಯಾಥಮೆಟಿಕ್ಸಲ್ಲಿ ನೋಡಿ, ಫಸ್ಟ್ ಆಫ್ ಆಲ್ ಈ 3 ಚಾಪ್ಟರ್ಸ್ಗಿಂತ ಈ 3 ಚಾಪ್ಟರ್ಸ್ ನಾನು ಏನು ಫೋಕಸ್ ಮಾಡಿದ್ದೀನಲ್ಲ, ಮ್ಯಾಟ್ರಿಸಸ್ಸು, ಡಿಟರ್ಮಿನೆಂಟ್ಸು, LPP, ಇದನ್ನು ಓದಿದ್ರು ಒಂದೇ, ಓದದೇ ಇದ್ರು ಒಂದೇ, ಒಂದ್ಸತಿ ಕಲ್ತ್ರೆ ಮುಗೀತು. ಏನು ಜಾಸ್ತಿ ತಲೆ ಓಡಿಸೋದು ಬೇಡ. ಅಡಿಷನ್ನು, ಸಬ್ಟ್ರಾಕ್ಷನು, ಮಲ್ಟಿಪ್ಲಿಕೇಶನ್ ಮಾಡೋಕ್ಕೆ ಬಂದರೆ ಸರ್ ಅಲ್ವಾ? ಸೊ ಇದಕ್ಕಿಂತ ಈಸಿಯಾಗಿ ಸ್ಕೋರಿಂಗ್ ಮಾಡೋಕ್ಕಾಗೋದಿಲ್ಲ ಮ್ಯಾಥಮೆಟಿಕ್ಸಲ್ಲಿ. ಆ್ಯಂಡ್ ನಿಮ್ಮಲ್ಲಿ ಎಷ್ಟೊಂದು ಜನ ಈ 2 ಚಾಪ್ಟರ್ನ ಸ್ಕಿಪ್ ಮಾಡೋದಕ್ಕೆ ಹೋಗ್ತೀರಾ. ಮಾಡಬೇಡಿ ಮಕ್ಕಳೇ. ಯಾಕೆ ಗೊತ್ತಾ? ಈ 2 ಚಾಪ್ಟರ್ಗೆ ನಿಮಗೆ KCETಗೂ ಜಾಸ್ತಿ ವೆಯ್ಟೇಜ್ ಇದೆ. ಜೊತೆಗೆ ನೀವು ಯಾರ್ಯಾರು ಇಂಜಿನಿಯರಿಂಗ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಲ್ಲ, ನಿಮಗೆ ಮ್ಯಾಥಮೆಟಿಕ್ಸ್ M1, M2, M3, M4 ಅಂತ ಏನು ಬರುತ್ತೆ, ಅಲ್ಲಿ ನಿಮ್ಗೆ ಇದು 2 ಬೇಕು. ಸೊ ಇದು ಬಿಲ್ಡಿಂಗ್ ಬ್ಲಾಕ್, ಇದು ಬೇಸಿಕ್ ಬಿಲ್ಡಿಂಗ್ ಬ್ಲಾಕ್, ಇದು ನಿಮಗೆ ಬೇಕೇ ಬೇಕು ಇಂಜಿನಿಯರಿಂಗಿಗೆ. ಹಾಗಾಗಿ ಕ್ಲೀನಾಗಿ ಗಮನ ಇಟ್ಟು, ಇವತ್ತಲ್ಲ ನಾಳೆ ಕಲೀಲೇಬೇಕು, ಬಟ್ ಇವತ್ತೇ ಕಲೀರಿ. ಮಾರ್ಕ್ಸು PUCಲೂ ಚೆನ್ನಾಗಿ ಬರುತ್ತೆ, CETಲೂ ಒಳ್ಳೆ ರ್ಯಾಂಕಿಂಗ್ ಬರುತ್ತೆ, ನಿಮ್ಗೆ ಒಳ್ಳೆ ಕಾಲೇಜು ಸಿಗುತ್ತೆ, ಆ್ಯಂಡ್ ಆ ಕಾಲೇಜಿಗೆ ಹೋದ್ಮೇಲೆ ಮ್ಯಾಥಮೆಟಿಕ್ಸು ನಿಮ್ಗೆ ಈಸಿ ಆಗುತ್ತೆ. ಸೊ ಈ 2 ಚಾಪ್ಟರ್ನ ಕ್ಲೀನಾಗಿ ಓದ್ಕೊಳ್ಳಿ. ಇಲ್ಲ ಸರ್ ನಮ್ಮ ಕಾಲೇಜಲ್ಲಿ ಪಾಠನೇ ಮಾಡಿಲ್ಲ ಸರ್, ಮ್ಯಾಥಮೆಟಿಕ್ಸ್ ಅಂದರೆ ನಮಗೆ ಬರೋದೇ ಇಲ್ಲ ಅಂತ ಹೇಳಿದ್ರೆ, ನಾವು ಮ್ಯಾಥಮೆಟಿಕ್ಸು 100% ಟೀಚಿಂಗ್ ಮಾಡಿದ್ದೀನಿ, ಆ್ಯಂಡ್ ರಿವಿಷನ್ನು ಬೇಕಾದರೆ ಮಾಡಿಕೊಡ್ತೀವಿ ಇದರಲ್ಲಿ, ಆಯಿತಾ? ಸೊ ನಿಮಗೆ ಫುಲ್ ಎಕ್ಸಸೈಸ್ ಎಲ್ಲ ಪ್ರಾಬ್ಲಮ್ಮು ಸಾಲ್ವ್ ಮಾಡಿಸ್ತೀನಿ. ಆಲ್ಮೋಸ್ಟ್ ಕಂಟಿನ್ಯೂಟಿ, ಡಿಫ್ರೆನ್ಷಿಯಬಿಲಿಟಿ, ಇಂಟಿಗ್ರಲ್ಸಲ್ಲಿ ನಿಮಗಿರೋದೇ ಎಕ್ಸಸೈಸ್ ಪ್ರಾಬ್ಲಮ್ಸ್ ಜಾಸ್ತಿ, ವಿತ್ ಇನ್ಕ್ಲೂಡಿಂಗ್ ಎಕ್ಸಾಂಪಲ್ ಪ್ರಾಬ್ಲಮ್ಸ್. ಅದು ಯಾವುದೇ ಥರ ಕೇಳಿ ಅದರಿಂದ ಆಚೆ ಏನೂ ಕ್ವಶನ್ ಬರೋದಿಲ್ಲ. ಅರ್ಥ ಆಯ್ತಾ? ಸೊ ಇದನ್ನು ಎಲ್ಲಿ ಸೇರ್ಕೋಬೇಕು ಅಂತ ಕೇಳಿದ್ರೆ, ನಮ್ಮದು ಫಿಸಿಕ್ಸ್ ಪೆಪ್ಟಾಕ್ ಅಂತ ಆ್ಯಪ್ ಇದೆ, ಪ್ಲೇಸ್ಟೋರಲ್ಲಿ ಅವೈಲೇಬಲ್ ಇದೆ. ಸೊ ಈ ವಿಡಿಯೋದ ಫಸ್ಟ್ ಲಿಂಕ್ಡ್ ಕಮೆಂಟಲ್ಲೂ ನಾನು ಆ್ಯಪ್ದು ಲಿಂಕನ್ನು ಕೊಟ್ಟಿರ್ತೇನೆ. ಸೊ ಅಲ್ಲಿಂದ ಡೌನ್ಲೋಡ್ ಮಾಡ್ಕೊಳ್ಳಿ. ತುಂಬ ಅಫೋರ್ಡಬಲ್ ಪ್ರೈಸಿಂಗಲ್ಲಿ ಎಲ್ಲ ಕೋರ್ಸಸ್ಸು ಇದೆ.
ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ, ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ, ಗೊತ್ತಿಲ್ಲ, ಈ ಅರ್ಥ ಆಗ್ತಿಲ್ಲ ನನಗೆ. ಆ್ಯಂಡ್ CET ಕ್ರ್ಯಾಶ್ ಕೋರ್ಸಸ್ಸು ಅವೈಲೇಬಲ್ ಇದೆ, ಯು ಕ್ಯಾನ್ ಜಾಯಿನ್. ಆಯಿತಾ? ಸೊ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ನಿಮಗೆ ಯಾವ ಥರದ ವಿಡಿಯೋ ಮಾಡಬೇಕು ಅಂತ, ಅದೇ ಥರದ ವಿಡಿಯೋನ ಮಾಡಿಕೊಡ್ತೀನಿ ಮಕ್ಕಳೇ. ಸೊ ದಟ್ಸ್ ಇಟ್ ಫಾರ್ ದಿಸ್ ವಿಡಿಯೋ ಗೈಸ್. ದಿಸ್ ಇಸ್ ಯುವರ್ ಟೀಚರ್ ನಾಗಾಭರಣ signing off with a smile. I will meet you guys in the next video. Until then, have a nice day. Bye. 5 ಗ್ಯಾರಂಟಿ ಸೇರಿ ಈ ಕೈ ಗಟ್ಟಿ ಆಯ್ತು. ನಿಜನ ಸುಳ್ಳು?